ಇನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾ ಖರ್ಗೆ ಅವರಿಗೆ ಕೊಲೆ, ಬೆದರಿಕೆ ಮತ್ತು ಅಸಂವಿಧಾನಿಕ ಪದಗಳಿಂದ ನಿಂದಿಸಿರುವ ಹಿನ್ನೆಲೆಯಲ್ಲಿ RSS ಮನಸ್ಥಿತಿಯನ್ನು ಖಂಡಿಸಿ, RSS ನಿಷೇಧಿಸಿ ಪ್ರಜಾಪ್ರಭುತ್ವ ಉಳಿಸಿ ಧ್ಯೇಯದೊಂದಿಗೆ ಜೇವರ್ಗಿ ತಾಲೂಕು ಆಡಳಿತ ಸೌಧದ ಮುಂದೆ ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ವತಿಯಿಂದ ದಲಿತ ಮುಖಂಡರಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜೇವರ್ಗಿ ವತಿಯಿಂದ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು RSS ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ನಂತರ ಮಾತನಾಡಿದ ಪ್ರತಿಭಟನಾಕಾರರು ಸಚಿವ ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿ ಸಚಿವರು RSS ವಿಚಾರವಾಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು. ಅದರಂತೆಯೇ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ಶಾಲೆಗಳು ಹಾಗೂ ಇನ್ನಿತರ ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ ಎಂದು ಆದೇಶ ಹೊರಡಿಸಿದ್ದು ಅದಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ ಎಂದು ಅವರು ಸಚಿವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಬೆದರಿಕೆ ಹಾಕಿದ ಆರೋಪಿಗೆ ಹಾಗೂ ಇತರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು, ಗಡೀಪಾರು ಮಾಡಬೇಕೆಂದು ಒತ್ತಾಯ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲ ಸ್ನೇಹಿತರು, ದಲಿತ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸಮಾಜದ ಮುಖಂಡರು ಈ ಒಂದು ಹೋರಾಟಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕಾಗಿ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಇವತ್ತು ಜೇವರ್ಗಿ ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಮನ್ವಯ ಸಮಿತಿ ವತಿಯಿಂದ ಏನು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಜೊತೆಯಲ್ಲಿ ಇದ್ದೀವಿ ಅಂಥೇಳಿ ಇವತ್ತು ಒಂದು ನಮ್ಮ ಜೇವರ್ಗಿಯಲ್ಲಿ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದೀವಿ. ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನೊಂದು ಕಾನೂನು ತೊಡಕು ಇದ್ದ ಸಲುವಾಗಿ ಇವತ್ತು ನಾವು ಸಿಂಪಲ್ಲಾಗಿ ಈ ಒಂದು ಹೋರಾಟ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಪ್ರಿಯಾಂಕ್ ಅವರು ಖರ್ಗೆ ಅವರಿಗೆ ನಾವು ಒಂದು ಜೇವರ್ಗಿ ತಾಲೂಕಿನಿಂದ ಒಂದು ನಾವು ಹೇಳಕ್ಕೆ ನಾವು ಬಯಸ್ತಾ ಇದ್ದೀವಿ. ನಿಮ್ಮ ಜೊತೆ ಇಡೀ ಜೇವರ್ಗಿ ತಾಲೂಕು ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯನೇ ನಿಮ್ಮ ಜೊತೆ ನಾವು ಇದ್ದೀವಿ. ನಮ್ಮ ಬರೀ ದಲಿತರಂತಲ್ಲ, OBCಗಳಾಗಲಿ ಅಲ್ಪಸಂಖ್ಯಾತರಾಗಲಿ ದಲಿತರಂತೂ ಯಾವಾಗಲೂ ಅವ್ರ ಜೊತೆ ಇದ್ದೇ ಇರ್ತೀವಿ. ಅವರು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾಯಿದ್ದಾರೆ, ಕಾನೂನು ಮಿತಿ ಮೀರೇನು ಹೋರಾಟ ಮಾಡ್ತಾ ಇಲ್ಲ. ಅವ್ರ ಜೊತೆ ನಾವು ಯಾವಾಗಲೂ ಇದ್ದೀವಿ ಅಂಥೇಳಿ ಇವತ್ತು ನಾವು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಶಾಂತಪ್ಪ ಕೂಡ್ಲಿಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಲಬುರಗಿ. ಕರ್ನಾಟಕ ರಾಜ್ಯದ ಪ್ರಭಾವಿ ಮಂತ್ರಿಗಳಿಗೆ ಕರೆ ಮೂಲಕ ಅಶ್ಲೀಲ ಪದವನ್ನು ಬಳಕೆ ಮಾಡಿ ಇವತ್ತು
ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರ್ತಕ್ಕಂಥ ಈ RSSನ್ನು ಬ್ಯಾನ್ ಮಾಡುವ ಸಂದೇಶವನ್ನು ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೇವರ್ಗಿ ಕರೆ ಕೊಡ್ತದೆ. ಯಾಕಪ್ಪ ಅಂತಂದರೆ ಇವತ್ತು ಈ ದೇಶದಲ್ಲಿ RSS ಅನ್ನತಕ್ಕಂಥ ಕೋಮುವಾದವನ್ನು ಇಡೀ ಸಮಾಜಕ್ಕೆ ಒಂದು ಮಾರಕ ಅಂತಕ್ಕಂಥ ಸಂಘಟನೆ. ಯಾಕೆ ಮಾರಕ ಅಂತ ನಾವು ಈ RSSನ್ನು ಕರಿತೀವಿ ಅಂತಂದರೆ, ಈ ದೇಶದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರ ಮಕ್ಕಳು, ಹಿಂದುಳಿದವರ ಮಕ್ಕಳು, ಶಾಲಾ ಕಾಲೇಜುಗಳಾಗಿರ್ಬೋದು, ಇಂಥಲ್ಲೆಲ್ಲ ಈ ಸಂಘಟನೆಯವರು ತಮ್ಮ ಶಿಬಿರಗಳನ್ನು ನಡೆಸುವುದರಿಂದ ದೊಣ್ಣೆ ಆಗಿರ್ಬೋದು, ಲಾಠಿ ಆಗಿರ್ಬೋದು, ಇನ್ನಿತರ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಏನು ಪಥಸಂಚಲನವನ್ನು ಆ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾರಲ್ಲ, ಆ ಕಲಿತಕ್ಕಂಥ ಸಣ್ಣ ಮಕ್ಕಳ ಮೇಲೆ ಪ್ರಬಲವಾದ ಏನು ಒಂದು ಮನಸ್ಥಿತಿ ಬೀರ್ತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಸರ್ಕಾರ ಇನ್ನೂ ಅನುಮತಿ ಕೊಟ್ಟಿಲ್ಲ. ಈಗ RSSನವ್ರದ್ದು ಎಸ್ ಇಲ್ಲ ನಿರ್ಬಂಧನೂ ಇಲ್ಲ. ಅದಕ್ಕೆ ಹೇಳ್ತೀನಿ ನಾನು, RSS ಅವರು ಯಾಕೆ ಇದನ್ನು ಮುನ್ನೆಲೆಗೆ ತರ್ತಾರ ಅನ್ನೋದು ವಿಷಯಕ್ಕಾಗಿ ಈಗ ತಿಳ್ಕೊಳ್ರಿ. ಪ್ರಿಯಾಂಕಾ ಸಾಹೇಬರು ಇವತ್ತು ಸರ್ಕಾರಕ್ಕೆ ಏನು ಮನವಿ ಪತ್ರ ಬರೆದಿದ್ದಾರೆ ಅಂದರೆ, ಅವರು ನಡೆಸ್ತಿರ್ತಕ್ಕಂಥ ಕೆಲವು ಸರ್ಕಾರಿ ಏನು ಜಾಗಗಳಿದ್ದಾವೆ, ಕಾಲೇಜುಗಳಿದ್ದಾವೆ, ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳನ್ನು ಕಡಿವಾಣ ಹಾಕ್ರಿ ಅಂತ ಹೇಳಿದ್ದಾರೆ ವಿನಃ ಬ್ಯಾನ್ ಮಾಡಿರಿ ಅಂತ ಹೇಳಿಲ್ಲ. ಅದಕ್ಕೆ RSS ತಿರುಗಿ ಏನು ಮಾಡ್ತು, ಇಲ್ಲಿ ದೇಶದಲ್ಲಿ ಗಲಭೆ ಉದ್ಭವ ಆಗಬೇಕಾದ್ರೆ ಅದು ಚಟುವಟಿಕೆ ಕಡಿವಾಣ ಹಾಕ್ತಾರ ಅಂದ್ರೆ ಇದು ಗಲಭೆ ನಡೆಯಂಗಿಲ್ಲ. ತದ್ವಿರುದ್ಧವಾಗಿ ಏನು ಹೇಳಿದ್ರಪ್ಪ ಅಂತಂದ್ರೆ RSSನ್ನು ಬ್ಯಾನ್ ಮಾಡಬೇಕಂತಿದ್ದಾರೆ. ಅದಕ್ಕಾಗಿ ನೀವು ಎಲ್ಲ RSSನವರು ಕೂಡ ಅವ್ರಿಗೇನಪ್ಪ ಅಂತಂದ್ರೆ ತಮ್ಮ ಚೀಲಗಳ ಮುಖಾಂತರನೇ ಕರೆ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ನಾವು ಸ್ಪಷ್ಟವಾಗಿ ಇನ್ನೊಂದು ಏನು ಸಂದೇಶ ಕೊಡ್ತೀವಪ್ಪ ಅಂತಂದರೆ, ಇವತ್ತು RSSನ ಒಂದು ಕುಕೃತ್ಯವನ್ನು ಎಲ್ಲ ಜನತೆಗೆ ತಿಳಿಲಕತ್ತದ. ಆ ತಿಳಿದಿದ್ದರ ಸಲುವಾಗಿ ಇವತ್ತೇನು ಮಾಡಬೇಕಪ್ಪ ಅಂದ್ರೆ, ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯನೇ ಇವತ್ತು ಪ್ರಿಯಾಂಕಾ ಸಾಹೇಬ್ರಿಗೆ ಬೆಂಬಲವಾಗಿ ನಿಲ್ದಿರ್ತದೆ. ಅದಕ್ಕಾಗಿ ಪ್ರಿಯಾಂಕಾ ಸಾಹೇಬರು ಯಾವುದೇ ಎದಿಗುಂದದೇ ಮುಂಬರುವ ದಿನಗಳಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಹಿರಿಯರು ಹೇಳಿದಾಗೆ ಇದು ಸಂಪೂರ್ಣ ಈ ದೇಶದಿಂದನೇ ನಿರ್ನಾಮ ಮಾಡಬೇಕು ಅಂತಕ್ಕಂಥ ವಾಕ್ಯವನ್ನು ಹೇಳುತ್ತಾ, ನನ್ನ ಹೆಸರು ಸಿದ್ದು ಕೆರೂರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಸಂಚಾಲಕರು, ಜೇವರ್ಗಿ. ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಒಂದು ಕೊಲೆ ಬೆದರಿಕೆಯ ಕರೆಗಳು ಬರ್ತಿರುವುದರಿಂದ ಆ ಕಾರಣಕ್ಕಾಗಿ ಇದೊಂದು ಪ್ರತಿಭಟನಾ ಒಂದು ಹೋರಾಟವನ್ನು ಹಾಕಿಕೊಂಡಿದ್ದೇವೆ. RSSನವರು ಇದಕ್ಕೆಲ್ಲ ಕಾರಣರತ್ತೆ ಹೇಳ್ತಾ ಇದ್ದೇವೆ. ಅವರು 100 ವರ್ಷಗಳಾಗಿದ್ದೇವೆ ನಮ್ಮ RSSಗೆ. ಈ RSSನ 100 ವರ್ಷಗಳ ಒಂದು ಜಂಬ ಕೊಚ್ಚುವಂಥ ಸಂದರ್ಭದಲ್ಲಿ ಅವರು ನಾಣ್ಯಗಳನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ತಮ್ಮ ಹೋರಾಟಗಳನ್ನು ಮಾಡಲಿಕ್ಕೆ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಜೇವರ್ಗಿ ತಾಲೂಕಿನ ಒಂದು ಕುಮ್ಮನ ಸಿರ್ಸಿಗೆಯಲ್ಲಿಯೂ ಕೂಡ ಮೊನ್ನೆ ಒಂದು ಪಥಸಂಚಲನ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವಾಗ ಗೊತ್ತಾದ ನಂತರ ನಾನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ, SP ಸಾಹೇಬರಿಗೆ ಮತ್ತು ನಮ್ಮ ಶಾಸಕರಿಗೆ ಫೋನ್ ಮಾಡಿ ಅವರ ಮುಖಾಂತರ ಮಾತನಾಡಿದಾಗ 144 ಜಾರಿ ಮಾಡಿ ಆ ಕಾರ್ಯಕ್ರಮವನ್ನು ನಿಂದಿಸಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ತಾಲೂಕಿನಾದ್ಯಂತ ಇಂಥ ಕೆಲಸ ಕಾರ್ಯಗಳು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಎಲ್ಲಿನೂ ಕೂಡ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಸುಪುತ್ರರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಏನು ಒಂದು ಹೇಳಿಕೆ ಕೊಟ್ಟಿದ್ದಾರಾ, ಅವ್ರು ಏನೊಂದು ಒಂದು ಕಡಿವಾಣ ಹಾಕಂತ ಹೇಳಿ ಕೊಟ್ಟಿದ್ದಾರೆ. ಸರ್ಕಾರದ ಜಾಗದಲ್ಲಿ ಆಗಿರ್ಬೋದು, ಸಾರ್ವಜನಿಕ ಜಾಗದಲ್ಲಿ ಆಗಿರ್ಬೋದು, ಅಲ್ಲಿ ಎಲ್ಲಿನೂ ಕೂಡ ನೀವು ಈ ಒಂದು RSS ಕಾರ್ಯಕ್ರಮಗಳು ಆಗಬಾರ್ದು ಅಂತ ಹೇಳಿಬಿಟ್ಟು ಅವರು ಒಂದು ಕಡಿವಾಣ ಹಾಕರಿ ಅಂತ ಕೊಟ್ಟಿದ್ದಾರೆ. ಆದರೆ ನಾವು ಕಡಿವಾಣ ಹಾಕಂತ ಹೇಳಲ್ಲ. ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಹೇಳ್ತೀವಿ, ಸರ್ ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು, ದಲಿತ ಪರ ವಿಚಾರವಂತರು, ಪ್ರಜ್ಞಾವಂತರು, ಎಲ್ಲ ಜಾತಿ ಜನಾಂಗದವರು, OBC ಇರ್ಬೋದು ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ವಿಚಾರವಾದಿಗಳು ತಮ್ಮ ಸಂಘಟ ಇರ್ತಾರೆ. ಅದಕ್ಕಾಗಿ ನೀವು ಬರೇ ಕಡಿವಾಣ ಅಂತ ಹಾಕೋದಂತ ಹೇಳಬೇಡ್ರಿ. ಇವತ್ತು ನಾವು ವೇದಿಕೆ ಮುಖಾಂತರ ಹೇಳ್ತೀವಿ, ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀವಿ, ಈ RSSನ್ನು ನಿಷೇಧ ಮಾಡಲೇಬೇಕು ಅಂತ ಹೇಳಬೇಕು ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇದು ಕೇವಲ ಸಾಂಕೇತಿಕವಾದಂಥ ಹೋರಾಟ ಮಾಡಿದ್ದೇವೆ. ಯಾಕಂದರೆ ನಾವು ಕಾನೂನನ್ನು ಬರೆದಂಥ ರಕ್ತದಲ್ಲಿ ಹುಟ್ಟಿದ್ದೇವೆ, ಕಾನೂನನ್ನು ಪಾಲನೆ ಮಾಡುವಂಥ ರಕ್ತದಲ್ಲಿ ಹುಟ್ಟಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನೂನನ್ನು ತೋರಿಸಿಕೊಟ್ಟಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ನಾವು ಇವತ್ತು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಬೇಕಂತ ನಾವು ಇಚ್ಛೆ ಇಟ್ಕೊಂಡಿದ್ದೆವು. ಆದರೆ ಕೆಲವಷ್ಟು ಕಾರಣಾಂತರಗಳಿಂದ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ನಾವು ಸ್ವಲ್ಪ ಬ್ಯಾನ್ ಮಾಡಿ ಅಥವಾ ನಿಲ್ಲಿಸಿ ಇಲ್ಲಿ ಬಂದ ಕರೆ ಹೋರಾಟದ ಮುಖಾಂತರ ಆಗಲಿ ಅಥವಾ ಏನು ಭಾಷಣದ ಮುಖಾಂತರ ಆಗಲಿ, ಮನವಿ ಪತ್ರ ಕೊಡುವುದರ ಮುಖಾಂತರವಾಗಲಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಹೋರಾಟ ಏನಿದೆ, ಪ್ರಿಯಾಂಕಾ ಸಾಹೇಬರ ಜೊತೆ ಏನಿದೆ, RSS ವಿರುದ್ಧ ನಮ್ಮದು ಎಷ್ಟು ಹೋರಾಟ ಇದೆ ಎಲ್ಲವನ್ನೂ ಕೂಡ ಡಿಟೇಲ್ ಆಗಿ